ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮಾಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಸೊ ಇವತ್ತೇನಪ್ಪ ಅಂದರೆ ಹೇರ್ ಗ್ರೋತ್ ಆಗಲಿಕ್ಕೆ ಒಂದು ಹೇರ್ ಆಯಿಲ್ನ ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಯಾವ ರೀತಿ ರೆಡಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ತಾನೇ ಪೂಜೆ ಆಯಿತು ನಂದು. ನೋಡಿ ಇದು ನಮ್ಮ ದೇವ್ರ ಕೋಣೆ. ಇಷ್ಟೊತ್ತು ಪೂಜೆ ಮಾಡಿ ಆಯಿತು. ಬನ್ನಿ ಇವಾಗ ಅಡುಗೆ ಮನೆಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಿನ್ನೆ ನಾನು ನೈಟು ಮೆಂತ್ಯಕಾಳನ್ನ ನೆನೆ ಹಾಕಿದ್ದೆ. ಸೊ ಇವಾಗ ಮೆಂತ್ಯಕಾಳಿಂದ ಹೇರ್ ಆಯಿಲ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಆಮೇಲೆ ಜೊತೆಗೆ ಸ್ವಲ್ಪ ಅಕ್ಕಿನೂ ನೆನೆ ಹಾಕ್ಕೊಳ್ಳಿ. ಅಕ್ಕಿ ಮತ್ತು ಮೆಂತ್ಯಕಾಳು ಎರಡೂ ಸೇರಿ ರುಬ್ಕೊಂಡು ಅದನ್ನು ಆಯಿಲ್ ಯಾವ ರೀತಿ ತೆಗೆಯೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಇವಾಗ ನಾವು ಇದನ್ನು ನೀರನ್ನ ಬಸ್ಕೋಬೇಕು. ನೀರನ್ನೆಲ್ಲ ಬಸ್ಕೊಂಡು ಈ ನೀರನ್ನ ಚೆಲ್ಲಬೇಡಿ ಫ್ರೆಂಡ್ಸ್. ಈ ನೀರು ಶಾಂಪೂಲ್ ಮಿಕ್ಸ್ ಮಾಡಿಕೊಂಡು ತಲೆಗೆ ಹಾಕೋಬೋದು. ಸೊ ಇದನ್ನು ನೀವು ಹಾಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ ಒಂದು ಬಾಟ್ಲಿಲಿ. ಇದನ್ನು ಸಹ ಅಷ್ಟೇ ಎರಡು ಮಿಕ್ಸ್ ಮಾಡಿ ನೀರು ಹಾಗೆ ಇಟ್ಕೊಳ್ಳಿ. ಅಕ್ಕಿ ತೊಳೆದಿದ್ದ ನೀರು, ಇದು ಟೋನರ್ ಆಗಿನೂ ಯೂಸ್ ಮಾಡ್ಬೋದು, ಫೇಸ್ಗೆ ಹೇರ್ಸಿಗೆಲ್ಲ ಯೂಸ್ ಮಾಡ್ಬೋದು. ಸೊ ಈ ನೀರನ್ನ ಬಸ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಈ ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದು ಇರುತ್ತೋ, ಪ್ಯಾರಾಚೂಟ್ ಆಗಿರ್ಬೋದು, ಯಾವ ಕೊಬ್ಬರಿ ಎಣ್ಣೆ ಇರುತ್ತೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನಾನು ನಮ್ಮ ಮನೇಲಿ ಇದು ಇತ್ತು, ಹಾಗಾಗಿ ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಆಯಿಲ್ ಯಾವ ರೀತಿ ತಯಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಈಗ ಮೊದಲಿಗೆ ಇದನ್ನು ನೀರನ್ನ ಬಸ್ಕೊಂಬಿಡೋಣ ಫ್ರೆಂಡ್ಸ್. ಓಕೆ, ಇದನ್ನ ನೀರು ಬಸ್ಕೊಂಡೆ. ಸೊ ಇದು ಅಕ್ಕಿ ನೀರು. ಸೊ ಇದನ್ನು ನೀರು ಬಸ್ಕೋಬೇಕು. ಸೊ ನೋಡಿ, ಇದನ್ನು ನೀರು ಬಸ್ಕೊಂಡೆ. ಸೊ ನೋಡಿ ಇದು ಮೆಂತ್ಯದ ನೆನೆಸಿಟ್ಟಿರೋ ನೀರು, ಇದು ಅಕ್ಕಿ ನೀರು. ಸೊ ಇದನ್ನು ನೀವು ಶಾಂಪು ಬಳಸ್ಕೋಬೋದು. ಹಾಕ್ಕೊಂಡು ಇದರಲ್ಲೇ ಶಾಂಪು ಹಾಕ್ಕೊಂಡು ಕಲಿಸ್ಕೊಂಡು ತಲೆಗೆ ಹಾಕೋಬೋದು, ಎರಡೂ ಅಷ್ಟೇ. ಸೊ ಇದನ್ನು ನಾನು ಹಾಗೆ ಸ್ಟೋರ್ ಮಾಡಿ ಇಲ್ಲಿ ಇಟ್ಬಿಡ್ತೀನಿ ಸೈಡ್ಗೆ. ಓಕೆ, ನೆಕ್ಸ್ಟು ಇದನ್ನು ನಾವು ಇವಾಗ ಒಂದು ಜಾರ್ ತೊಗೊಳ್ಳೋಣ ಫ್ರೆಂಡ್ಸ್. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡೆ. ಇವಾಗ ಇದಕ್ಕೆ ನಾವು ನೆನೆಸಿಟ್ಟಿರುವಂಥ ಅಕ್ಕಿ ಹಾಕ್ಕೋಬೇಕು. ನೋಡಿ, ನೆನೆಸಿಟ್ಟಿರೋ ಅಕ್ಕಿ ಹಾಕ್ಕೊಂಡೆ. ನೆಕ್ಸ್ಟು ನಾನು ಮೆಂತ್ಯಕಾಳು ಹಾಕ್ತಾಯಿದ್ದೀನಿ. ಒಂದು ಬೊಟ್ಲು ಅಕ್ಕಿಗೆ ಒಂದು 3-4 ಸ್ಪೂನು ಮೆಂತ್ಯಕಾಳು ಹಾಕಿ ನೋಡಿ, ನಾನು ನೋಡಿ ಎಷ್ಟು ಮಿಕ್ಸಿದ್ದೀನಿ. ಇದು ಯಾಕಪ್ಪ ಅಂದರೆ ಇದು ಹೇರ್ ಪ್ಯಾಕ್ ಮಾಡಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಸೊ ಇದು ಹೇರ್ ಆಯಿಲ್ ಮಾಡ್ಕೊಳ್ಳಿಕ್ಕೆ. ಇದನ್ನು ಇವಾಗ ನಾನು ಸಣ್ಣದಾಗಿ ರುಬ್ತೀನಿ. ಓಕೆ, ನೋಡಿ ಫ್ರೆಂಡ್ಸ್, ಈ ಥರ ಸಣ್ಣದಾಗಿ ರುಬ್ಕೋಬೇಕು. ಸೊ ನಾನು ಈಗ ಸಣ್ಣದಾಗಿ ರುಬ್ಕೊಂಡೆ. ಇವಾಗ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಈಗ ಒಂದು ಪಾತ್ರೆ ತಗೊಂಡು ಈ ಪಾತ್ರೆನ ಒಲೆ ಮೇಲೆ ಇಡ್ತೀನಿ ಫ್ರೆಂಡ್ಸ್. ನಾನು ಈಗ ಹಾಕ್ತಾಯಿದ್ದೀನಿ. ಸೊ ನಾನು ಎಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಇದನ್ನ ಯಾವಾಗಲೂ ಉರಿನ ಸಣ್ಣದಾಗಿ ಇಟ್ಕೋಬೇಕು. ಜೋರಾಗಿ ಉರಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ
ನಾ ಎಣ್ಣೆ ಯಾವಾಗಲೂ ತಯಾರಿಸ್ಬೇಕಾದ್ರೆ ಆರಾಮಾಗಿ ತಯಾರಿಸಿ ನೋಡಿ ಕಾಯಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ನಿಧಾನ ಉರಿಯಲ್ಲಿ ಇದನ್ನು ಕಾಯಕ್ಕಿಟ್ಟಿದ್ದೀನಿ ಕೊಬ್ಬರಿ ಎಣ್ಣೆನ. ಸೊ ಇವಾಗ ರುಬ್ಬಿರುವಂತಹ ಮೆಂತೆಕಾಳು ಮತ್ತು ಅಕ್ಕಿ ಇದರಲ್ಲಿ ಸೇರಿಸಬೇಕು. ಸ್ವಲ್ಪ ಬೆಚ್ಚಗಾಗಬೇಕಿದೆ ಎಣ್ಣೆ. ಇದು ಹೇರ್ ಗ್ರೋತ್ಗೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ಫಾಸ್ಟಾಗಿ ಹೇರು ಗ್ರೋತ್ ಆಗುತ್ತೆ. ಹಾಗಾಗಿ ಈ ಹೇರ್ ಆಯಿಲ್ ಮಾಡ್ಕೊಂಡು ಹಚ್ಕೊಳ್ಳಿ. ಅಷ್ಟೇ ಅಲ್ಲದೆ ಕೂದಲು ಉದುರುವಂತಹ ಸಮಸ್ಯೆಗಳನ್ನು ಅದು ನಿವಾರಣೆ ಮಾಡುತ್ತೆ. ಅಕ್ಕಿ ನೆನೆ ಇಟ್ಟಿರೋ ನೀರಿಂದ ಹೇರ್ ವಾಶ್ ಎಲ್ಲ ಮಾಡ್ಕೋತಾರೆ. ಸೊ ಅದರಿಂದನೂ ಹೇರ್ ಗ್ರೋತ್ ಆಗುತ್ತೆ. ಸೊ ಈ ರೀತಿ ನೀವು ಅಕ್ಕಿನ ನೆನೆಸಿಟ್ಟು ಮತ್ತು ಮೆಂತೆಕಾಳನ್ನ ನೆನೆಸಿಟ್ಟು ಎಣ್ಣೆಲಿ ಹಾಕಿ ಅದನ್ನು ನಿಧಾನ ಉರಿಯಲ್ಲಿ ಫ್ರೈ ಮಾಡಿ, ಅದನ್ನು ಯಾವುದೇ ಥರ ಸೀದು ಹೋಗಬಾರ್ದು ಅದು. ಆ ರೀತಿ ನೀವು ಮಾಡಿಕೊಂಡು ಎಣ್ಣೆನ ಸೋಸಿ ವೀಕ್ಲಿ 3 ಟೈಮ್ಸ್ ಹಚ್ಕೊಳ್ತಾ ಬಂದರೆ ಹೇರ್ ಗ್ರೋತ್ ಆಗುತ್ತೆ. ಆಮೇಲೆ ಫಾಸ್ಟಾಗಿ ಹೇರು ಉದ್ದ ಬೆಳೆಯಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮನೇಲಿ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ವಿ. ಸೊ ಇದು ಇವಾಗ ನೋಡಿ ಚಿಕ್ಕದಾಗಿ ಬಬಲ್ಸ್ ಕಾಣಿಸ್ತಾ ಇದೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಈ ರುಬ್ಬಿರೋಂತಹ ಪೇಸ್ಟ್ನ ಇದಕ್ಕೆ ಹಾಕ್ತೀನಿ. ನೋಡಿ ರುಬ್ಬಿರೋಂತಹ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ನಿಧಾನ ಉರಿಯಲ್ಲಿ ಒಂದು 15 ನಿಮಿಷ, ಇದು 15ರಿಂದ 20 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ನಿಧಾನ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಸೋಸಿಟ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಯಾವ ರೀತಿ ಬೇಯ್ತಾ ಇದೆ. ಚೆನ್ನಾಗಿ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಇದನ್ನು ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಸೀದು ಹೋಗೋ ಥರ ಬಿಡಬಾರ್ದು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಬೇಯ್ತಾ ಇದೆ. ಇದರ ಮೆಂತೆಕಾಳು ಮತ್ತು ಅಕ್ಕಿಯಲ್ಲಿರೋಂತಹ ಕಂಟೆಂಟು ಎಣ್ಣೆಲಿ ಬಿಡೋವರೆಗೂ ಇದನ್ನು ಚೆನ್ನಾಗಿ ನೀವು ತಳ ಹಿಡಿದೇ ಇರೋ ಥರ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಇದನ್ನು ಸೋಸ್ಕೊಂಡ್ರೆ ಏರ್ ಆಯಿಲ್ ರೆಡಿ ಆಗುತ್ತೆ. ವೀಕ್ಲಿ 3 ಟೈಮ್ಸ್ ನೀವು ಅಪ್ಲೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಅದ್ರ ಜೊತೆಗೆ ಆಗಲೇ ತೋರಿಸಿದ್ನಲ್ಲ, ಮೆಂತೆಕಾಳಿನ ನೀರಿನ ಜೊತೆ ಶಾಂಪೂನ ಬಳಸಿ ನೀವು ಹೇರ್ ವಾಶ್ ಮಾಡ್ಕೋಬೋದು. ಸೊ ನೋಡಿ, ಇದು ಈ ಥರ ಬುರುಗು ಬಂದಿದೆ. ಈ ಬುರುಗು ಕಡಿಮೆ ಆಗಬೇಕು, ಅಂದರೆ ನೀರಿನ ಅಂಶ ಎಲ್ಲ ಹೋಗಬೇಕು. ಆ ಥರ ತಳ ಹಿಡಿದೇ ಇರೋ ಥರ ಇದನ್ನು ಚೆನ್ನಾಗಿ ಇದನ್ನು ಮಾಡ್ಕೊಳ್ಳಿ. ಅದ್ರ ಕಂಟೆಂಟ್ ಬಿಟ್ಟು ಇದು ಹಳದಿ ಕಲರ್ ಆಗಬೇಕು ಆಯಿಲು, ಆವಾಗ ಇದು ರೆಡಿ ಆಗಿದೆ ಅಂತ ಅರ್ಥ. ಸೊ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಬೇಯಕ್ಕೆ ಬಿಡೋಣ. ಬನ್ನಿ, ಆಲ್ರೆಡಿ ಆಗಿದೆ. ಇದು ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇದು ಗಟ್ಟಿ ಆಗುತ್ತೆ, ಅಂದರೆ ಫ್ರೈ ಆಗುತ್ತೆ. ಫುಲ್ ಫ್ರೈ ಆಗಿದೆ ಅಂದರೆ ಇದು ಆಗಿದೆ ಅಂತ ಅರ್ಥ.
ಹಸಿ ಅಂಶ ಎಲ್ಲ ಹೋಗಿ ಈ ಥರ ಫ್ರೈ ಆಗುತ್ತೆ. ಸೊ ಒಣ ಅನಿಸುತ್ತೆ. ಸೊ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ನಾವು ಸೋಸ್ಕೊಳ್ಳೋಣ ಬನ್ನಿ. ಇದನ್ನು ಬಿಸಿದೆ ಹಾಗೆ ಹಚ್ಕೋಬೇಡಿ. ಇದನ್ನು ಸ್ವಲ್ಪ ತಣ್ಣಗಾಕಿಬಿಟ್ಟು ನೀವು ಇದನ್ನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ವೀಕ್ಲಿ 3 ಟೈಮ್ಸ್ನ ನೀವು ಇದನ್ನು ಯೂಸ್ ಮಾಡಿ. ನೋಡಿ ಈ ಥರ ಹಳದಿ ಆಗಬೇಕದು ಎಣ್ಣೆ. ತುಂಬ ಚೆನ್ನಾಗಿದೆ. ಸೊ ಹೇರ್ ಎಲ್ಲ ಸಾಫ್ಟ್ ಆಗುತ್ತೆ, ಸಿಲ್ಕಿ ಹೇರ್ ಆಗುತ್ತೆ, ಹೇರ್ ಡ್ಯಾಮೇಜ್ನ ಕಡಿಮೆ ಮಾಡುತ್ತೆ, ಅದೇ ಹೇರ್ ಗ್ರೋತ್ ಆಗಲಿಕ್ಕೆ ಈ ಆಯಿಲು ಹೆಲ್ಪ್ ಮಾಡುತ್ತೆ. ಸೊ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.